ಕೊಪ್ಪಳದಲ್ಲಿ ದಲಿತ ಯುವಕನ ಬರ್ಬರ ಹತ್ಯೆ ನಡೆದು ಹೋಗಿದೆ. ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವ ಮರ್ಡರ್ ಇದು. ಕ್ಷೌರ ಮಾಡೋದನ್ನ ನಿರಾಕರಿಸಿದ್ದಕ್ಕೇನೆ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ. ಅಂದ್ರೆ ದಲಿತ ಯುವಕ ಬಂದು ಕಟಿಂಗ್ ಮಾಡಿ ಅಂತ ಕೇಳಿದ್ರಂತೆ. ಕ್ಷೌರಿಕ ಜಾತಿ ಕಾರಣ ಕೊಟ್ಬಿಟ್ಟು ನಾನು ಮಾಡೋದಿಲ್ಲ ಅಂತ ಆರೋಪ ಮಾಡಿದಂತೆ ಮಾತಿಗೆ ಮಾತು ಬೆಳೆದಿದೆ. ಅದೀಗ ಆಗ ಕೊಲೆಯೇ ಆಗಿ ಹೋಗಿದೆ ಅಂತ ಹೇಳಿ ಆರೋಪ ಬಂದಿರೋದು. ಯಲಬುರ್ಗಾ ತಾಲೂಕಿನ ಸಂಗನಾಳದಲ್ಲಿ ನಡೆದಿರುವ ಘಟನೆ ಇದು. ಯಮನೂರಪ್ಪ ಬಂಡಿಹಾಳ ಕೊಲೆಯಾದ ಯುವಕ. ನಿನ್ನ ಮಗ ನನ್ನ ಮಗ ನಿನ್ನ ಬಟ್ಟೆ ಮಗ ಇದ್ದಾಗ ನನ್ನ ಮಗನ ಮಕ್ಕಿಡ್ಲಿ ತಿನ್ನಿಸಿ ಇಲ್ಲಿ ಕುಂದ್ರಿಸಿ ನೋಡ ಎಮ್ನೋರ್ ಸ್ವಾಮಿ ನೀನು ಎಲ್ಲ ನೀದೆ ನನ್ನ ಮಗನ ಇಲ್ಲಪ್ಪ ನಿಂದ ಆಮೇಲೆ ಉದ್ರಿ ಮಾಡಾಗಲಿ ಮಂದಿದ್ದು ಫಸ್ಟ್ ಗಿರಿಕೆಗಳಿದಾವು ಊರನವರೆಲ್ಲ ಬೇಜನ್ ಜನ ಅದಾರ. ಅವ್ನು ಕಟಿಂಗ್ ಮಾಡಕ್ಕೆ ನಿರಾಕರಿಸಿ ಆಮೇಲೆ ಇವಂಗ ದಲಿತ ಅಂತ ಇವಂಗ ಸ್ವಲ್ಪ ಚಕಮುಕ್ಕಾಗಿ ಜಗಳ ಆಗಿದೆ ಸರ್. ಜಗಳ ಆಗಿ ಇವನೇನೋ ಅವನಿಗೆ ಬೈದಂತೆ. ಬೈದಕ್ಕೆ ಅವನು ಹೆಂಗೆ ಮಾಡ್ತಾ ನನಗೆ ಇದು ಮಾಡ್ತಾಯಿಲ್ಲ ಅಂತಂದು ಒಂದು ಕತ್ತರಿಂದ ಅವನು ಹೊಟ್ಟೆಗೆ ತೆಗೆದಂತೆ ಸರ್. ಹೊಟ್ಟೆಗೆ ತೆಗೆದಾಗ ಅವನು ತ್ರಾಸು ಪಟ್ಕೊಂಡು ಆ ಅಂಗಡಿಯಿಂದ ಹೊರಗೆ ಬಂದು ಮಗ್ಲದಲ್ಲಿ ಒಂದು ಚಿಕನ್ ಅಂಗಡಿ ಇತ್ತು ಸರ್. ಅಲ್ಲಿ ಬಂದು ಮಲ್ಕೊಂಡ ನಾನು. ಅಲ್ಲಿ ಬಂದು ಮಲ್ಕೊಂಡ್ರಲ್ಲ ಅವು ತ್ರಾಸಾಗಿ ನೀರು ಅಂದಲ್ಲಿ ಯಾರು ನೋಡಿಯಲ್ಲ ಸರ್. ಸುತ್ತೂಲಿ ಒಂದು ತಟ್ಟಿ ನೆರಕೆ ಇದೆ. ಆಚೆ ಆ ಕಡೆ ಈ ಕಡೆ ಕಟ್ಟಿ ಕಡೆದಂಗೆ ಆಗೈತೆ. ಸೆಂಟ್ ಮಧ್ಯದಲ್ಲಿ ಬಿದ್ದುಕೊಂಡು ಒಳ್ಳೆ ರಜ್ಜಾಗಿ ಬಿದ್ದು ಅಲ್ಲೇ ಮಲ್ಕೊಂಡಿದ್ದಾಗೇನು ಸರ್. ಆ ಚಾಕುಲಿಂದ ಒಕ್ಕಳು ಕೆಳಗೆ ಚುಚ್ಚನಲ್ರಿ ಒಂದು 2 ಬಟ್ಟು ಗುದ್ದು ಬಿದ್ದುಬಿಡುತ್ತೆ ಸರ್. ಅದನ್ನ ಯಾರು ನೋಡಿಯಲ್ಲ, ಎಲ್ಲರೂ ಬಕ್ಬರ್ಲಿ ಬಿದ್ದುಬಿಡೋಣ. ನನಗೆ ಅವಾಗ ಅದಾದ್ಮೇಲೆ ಒಂದು 2 ತಾಸಿಗೆ ಎದ್ದಿಲ್ಲಲ್ಲ. ನನ್ನ ಮಕ್ಕಳು ನನ್ನ ಗಂಡ ಸತ್ತಿ 9ನೇ ವರ್ಷಪ್ಪ. ಸತ್ತಿಂದ ಒಬ್ಬತ್ತನ ಸಾಲಿ ಬಿಡಿಸಿ ದುಡಿಯಕ್ಕೆ ಹಚ್ಚಿವ್ರಿಬ್ರು ಓದ್ತಾರಪ್ಪ. ಹನುಮಂತನು ಪ್ರಶಾಂತ್ನು ಓದ್ತಾರಪ್ಪ. ಯಮ್ಮೂರ್ ಸ್ವಾಮಿ ಬಿಡಿಸಿ ದುಡಿಯಕ್ಕೆ ಹಚ್ಚಿದ್ನಪ್ಪ. ದುಡಿಯ ಮಗನ ಹೋಗ್ಯಾನು ಯಪ್ಪ. ಹೊಲ ಮನೆ ಕೆಲಸ ಮಾಡ್ತಿದ್ನಪ್ಪ. ಏನ ಇಲ್ಲಪ್ಪ, ಈ ಮನೆ ಹಾಕ್ಸಕತ್ತೀವಿ. ಇದನ್ನ ಹಾಕ್ಸಿ 27 ವಯಸ್ಸದ ಮಗಂದಿ ಮದುವೆ ಮಾಡ್ತೀವಿ ಬಂದಿವಪ್ಪ. ನಿನ್ನೆ ನಸಿನಾಗ ಎದ್ದೋಗ್ಯಾನಪ್ಪ. ನಾವು ನೋಡೇ ಇಲ್ಲಪ್ಪ. 9 ಗಂಟೆಗೆ ನಸಿ ಅಂತಕ್ಕೆ ಹೋಗಿದ್ದೆ. ಅಲ್ಲಿ ಬಂದು ನಾನು ಕೂಡ ನಮ್ಮ ಸಮಾಜದಲ್ಲಿ ಇವೆಲ್ಲ ಒಂದು ರೀತಿಯಲ್ಲಿ ಪಿಡುಗುಗಳು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಆಧುನಿಕತೆ ಬಂದ ಮೇಲೆ ಬದಲಾಗಿರೋದು ಕೂಡ ನಿಜಾನೂ ಹೌದು, ಭಾಳಷ್ಟು ಬದಲಾಗಿದೆ ಕೂಡ. ಆದರೆ ಇಲ್ಲೊಂದು ಘಟನೆಗಳು ಈ ರೀತಿ ಆದಾಗ ಮತ್ತೆ ಅದು ಇಂಥದ್ದೆಲ್ಲ ಮರುಕಳಿಸುತ್ತೆ. ಅಂದರೆ ಜ್ಞಾಪಕ ಬರ್ತದೆ, ಏನಪ್ಪ ಇನ್ನೂ ಕೂಡ ಈ ಆಧುನಿಕ ಜಗತ್ತಿನಲ್ಲಿ ಇನ್ನೂ ಹಿಂಗಿದಾರ ಜನ ಅಂತೇಳಿ ಬರುತ್ತೆ. ಅದಕ್ಕೇನು ಕಾನೂನು ಪ್ರಕಾರ ಅವನು ಮರ್ಡ್ರ್ ಮಾಡ್ತಾನೆ ಅಂದರೆ, ಕೊಲೆ ಮಾಡ್ತಾನೆ ಅಂದರೆ, ಅವನು ಕ್ಷೌರ ಮಾಡಿಸ್ಕೊಳಕ್ಕೆ ಹೋದರೆ ಕೊಲೆ ಮಾಡ್ತಾನೆ, ನಿನಗೆ ದಲಿತರು ನಿನಗೆ ಇದು ಅಂತ, ಅದು ಅಂಥದ್ದು ಆ ಸಮಾಜದಲ್ಲಿ ಇಲ್ಲ ನಾವು. ಅದರಿಂದ ಅದನ್ನು ಯಾವ ರೀತಿ ಕಾನೂನು ಪ್ರಕಾರ ಕ್ರಮ ತಗೋಬೇಕೋ ತಗೊತೀವಿ. ನಮ್ಮ ಸಮಾಜದಲ್ಲಿ ಇವೆಲ್ಲ ಒಂದು ರೀತಿಯಲ್ಲಿ ಪಿಡುಗುಗಳು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಆಧುನಿಕತೆ ಬಂದ ಮೇಲೆ ಬದಲಾಗಿರೋದು ಕೂಡ ನಿಜಾನೂ ಹೌದು, ಭಾಳಷ್ಟು ಬದಲಾಗಿದೆ ಕೂಡ. ಆದರೆ ಇಲ್ಲೊಂದು ಘಟನೆಗಳು ಈ ರೀತಿ ಆದಾಗ ಮತ್ತೆ ಅದು ಇಂಥದ್ದೆಲ್ಲ ಮರುಕಳಿಸುತ್ತೆ. ಸಿಎಂ ಸಿದ್ದರಾಮಯ್ಯನವರ ಪರ ಸೀನಿಯರ್ ಕೌನ್ಸಿಲ್ ವಾದ ಮಂಡನೆಗೆ ಸಿದ್ಧತೆ. ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘವಿ ಮುಖ್ಯಮಂತ್ರಿಗಳ ಪರ ವಕೀಲರಿಂದ ನಾಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಂತೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಗೆ ತಡೆ ಕೋರಿ ಮನವಿ. ಇವತ್ತು ರಾತ್ರಿಯೇ ಅಭಿಷೇಕ್ ಮನು ಸಿಂಘವಿ ರಾಜ್ಯಕ್ಕೆ ಆಗಮಿಸುವ ಸಾಧ್ಯತೆ ಇದೆ. ನಿರೀಕ್ಷಿತ ಬೆಳಗ್ಗೆ 9 ಗಂಟೆಗೆ ಸುದ್ದಿಯನ್ನು ನಾವು ಬ್ರೇಕ್ ಮಾಡಿದ್ವಿ. ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘವಿ ಅಂತಹ ಹಿರಿಯ ವಕೀಲರ ಸಹಾಯವನ್ನು ಪಡೆದುಕೊಳ್ಳಲಿದ್ದಾರೆ ಸಿದ್ದರಾಮಯ್ಯನವರು. ಇಲ್ಲಿ ಕೇವಲ ರಾಜ್ಯ ಕಾಂಗ್ರೆಸ್ ಘಟಕ ಮಾತ್ರ ಅಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ಮುಖ್ಯಮಂತ್ರಿಗಳ ಪರವಾಗಿದ್ದಾರೆ, ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಶತಾಯ ಗತಾಯ ಕಾನೂನಾತ್ಮಕವಾಗಿ ಎಷ್ಟು ಸಾಧ್ಯವೋ ಅಷ್ಟು ಹೋರಾಟವನ್ನು ನಡೆಸಲಿಕ್ಕೆ ಬೇಕಾದ ಸಹಕಾರವನ್ನು ಕಾಂಗ್ರೆಸ್ನ ಹೈಕಮಾಂಡೇ ನೀಡ್ತಾ ಇದೆ. ಹಿರಿಯ, ಅತ್ಯಂತ ಪ್ರಭಾವಿ, ಅತ್ಯಂತ ನುರಿತ ಕಾನೂನು ಪಂಡಿತರ ಸಹಾಯ ಸಿದ್ದರಾಮಯ್ಯ ಅವರಿಗೆ ಲಭ್ಯವಾಗಲಿದೆ. ಸ್ನೇಹಮಯಿ ಕೃಷ್ಣ ಅವರೇ, ಅಭಿಷೇಕ್ ಮನು ಸಿಂಘವಿ ಅವರು ನಿಮಗೆ ಗೊತ್ತಿದೆ, ಹೆಚ್ಚಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಂದರೆ ಬೆಸ್ಟ್ ಆಫ್ ದ ಬೆಸ್ಟ್ ಲಾಯರ್ಗಳು ಮುಖ್ಯಮಂತ್ರಿಗಳ ಸಪೋರ್ಟ್ ಆಗಿ ಬರಲಿದ್ದಾರೆ.
ಬಟ್ ಸ್ಟಿಲ್ ಈಗಲೂ ನಿಮಗೆ ಅಷ್ಟೇ ವಿಶ್ವಾಸ ಇದೆಯಾ ನಿಮ್ಮ ಹೋರಾಟದ ಬಗ್ಗೆ? ಮೇಡಮ್ ಖಂಡಿತವಾಗಿರಲಿ ಮೇಡಮ್, ಯಾವುದೇ ವಕೀಲರು ಬಂದರೂ ಕೂಡ ನಮ್ಮ ಆರೋಪ, ನಾನು ಈಗಾಗಲೇ ಹೇಳಿದಾಗೆ ಆರೋಪಪೂರ್ವಕವಾದ ದಾಖಲಾತಿಗಳನ್ನ ಮಾನ್ಯ ನ್ಯಾಯಾಲಯ ಕೊಡಬೇಕಾಗತ್ತೆ. ಸೊ ನಾನು ಈಗಾಗಲೇ ಹೇಳಿದಾಗೆ ದೇವರಾಜಿಗೆ ಯಾವುದೇ ಅಧಿಕಾರ ಇಲ್ಲ ಆ ಜಮೀನು ಸಂಬಂಧಪಟ್ಟಂತೆ ನಮ್ಮ ಹತ್ರ ನೋಂದಣಿ ದಾಖಲೆ, ಈ ಸಿದ್ದರಾಮಯ್ಯ ಅವರು ಮತ್ತು ಅವ್ರ ಕಡೆಯವರು ಏನು ಸೃಷ್ಟಿ ಮಾಡ್ಕೊಂಡು ಬಿಳಿಯಾಳೆ ಮೇಲೆ ಅಂಥ ದಾಖಲಾತಿ ಇಲ್ಲ. ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಣಿ ಆಗಿರತಕ್ಕಂಥ ದಾಖಲಾತಿ ಇದೆ. ಸೊ ಮಾನ್ಯ ನ್ಯಾಯಾಲಯ ಆ ದಾಖಲೆಯನ್ನು ಮೊದಲು ಪರಿಗಣಿಸುತ್ತೆ ಹೊರತು ಇವರು ಬಿಳಿಯಾಳೆ ಸೃಷ್ಟಿ ಮಾಡೋ ದಾಖಲಾತಿಯನ್ನು ಪರಿಗಣಿಸಲ್ಲ ಮೇಡಮ್. ಮತ್ತು ಇನ್ನೊಂದು ಏನಂತಾರೆ, ಇದೇ ಥರದ್ದು ಸಾಕಷ್ಟು ದಾಖಲಾತಿ. ಮತ್ತು ಇನ್ನೊಂದು, ಈ ಸಿದ್ದರಾಮಯ್ಯರ ಪತ್ನಿ ಶ್ರೀಮತಿ ಪಾರ್ವತಿ ಅವರೇನಿದ್ರೆ ಅವರು ಪರಿತ್ಯಾಜನ ಪತ್ರದ ಮೂಲಕ ಜಮೀನನ್ನು ಮೂಡಾಗ ಹಸ್ತಾಂತರ ಮಾಡಿ ನಿವೇಶನ ಪಡ್ಕೊಂಡಿದ್ವಿ ಕಾನೂನಾತ್ಮಕವಾಗಿ ಅಂತ ಹೇಳ್ತಾರೆ. ಅದು ನಾನು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದೀನಿ. 2025 ಸರ್ಕಾರ ಒಂದು ಆದೇಶ ಮಾಡಿ ಸುತ್ತಲ ಹೊರಡಿಸಿದೆ. ಏನು ಅಂತಂದರೆ ಪರಿತ್ಯಾಜನ ಪತ್ರದ ಮೂಲಕ ಯಾವುದೇ ಜಮೀನನ್ನು ಹಸ್ತಾಂತರ ಮಾಡಿಸ್ಕೊಳ್ಬಾರ್ದು ಅಂತ ಸ್ಪಷ್ಟವಾಗಿದೆ. ಅಂದರೆ ಇವರು ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿ ಪರಿತ್ಯಾಜ್ಯ ಪತ್ರವನ್ನು ನೋಂದಣಿ ಮಾಡಿಕೊಂಡು ನಿವೇಶನ ಹಂಚಿಕೆ ಮಾಡಿದರೆ. ಸೊ ಈ ದಾಖಲಾತಿಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ನಾವು ಕೊಟ್ಟಾಗ ಸೊ ನ್ಯಾಯಾಲಯ ನಮ್ಮ ಅರ್ಜಿನ ಪರಿಗಣಿಸುತ್ತಾ ಅಥವಾ ಅವರ ಅರ್ಜಿನ ಪರಿಗಣಿಸುತ್ತಾ ಗೊತ್ತಾಗುತ್ತೆ. ಬಟ್ ಇವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದ್ರ ವಿರುದ್ಧವಾಗಿ ಕಾನೂನಾತ್ಮಕ ಸಮರ ಮಾಡ್ತಿದ್ದಾರೆ. ಆದರೆ ಅದನ್ನ ತಡೆ ಹಿಡಿಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ನಾಳೆ ಮಾಡಲಿದ್ದಾರಂತೆ. ಅಲ್ಲ, ಅದನ್ನೇ ಮೇಡಮ್, ಅವ್ರು ಏನು ಅವ್ರ ಅರ್ಜಿಲಿ ಮಾಹಿತಿಗಳು ಕೊಡ್ತಾರೆ ಅಥವಾ ಅಂಶಗಳು ಕೊಡ್ತಾರೆ, ಅದ್ರ ಪೂರಕವಾಗಿ ನಾವು ಕೂಡ ಉತ್ತರ ಕೊಡ್ತೀವಿ. ಈಗ ನಾವು ಕೂಡ ಇನ್ನು ವಕೀಲರಾಗಲೇ ನಾಳೆ ಬೆಳಗ್ಗೆ ಒಂದು ಕೇಬಿಟ್ ಆಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ನೆನ್ನೆ ಹಾಕ್ಬೇಕಾಗಿತ್ತು, ಸ್ವಲ್ಪ ತಡ ಆದ್ರಿಂದ ನಾವು ಮೈಸೂರಿಂದ ಬರೋ ತಡ ಆದ್ರಿಂದ ಸೊ ನೆನ್ನೆ ಹಾಕೋಕ್ಕಾಗಲಿಲ್ಲ. ಈಗ ನಾಳೆ ಬೆಳಗ್ಗೆ ಸೊ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ಕೇವಿಟ್ ಆಗ್ತಾ ಇದೀವಿ. ಆ ಸಂದರ್ಭದಲ್ಲಿ ಅವ್ರು ಏನು ಅರ್ಜಿ ಸಲ್ಲಿಸಿದ ತಕ್ಷಣ ತಡೆಯಾಜ್ಞೆ ಕೊಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ನಮ್ಮ ಹತ್ರ ಏನು ದಾಖಲಾತಿ ಇರೋದೆ ಮತ್ತು ಮಾನ್ಯ ರಾಜ್ಯಪಾಲರು ಏನು ಅಂಶಗಳನ್ನ ಪರಿಗಣಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾನ್ಯ ಗಮನಕ್ಕೆ ತರ್ತೀವಿ. ಆಗ ಅವರು ರಾಜ್ಯಪಾಲರನ್ನ ಎದುರುದಾರ ಮಾಡೋಣ, ರಾಜ್ಯಪಾಲರು ಕೂಡ ಅವರ ತಮ್ಮ ವಕೀಲರ ಮುಖಾಂತರ ಅವರು ಕೂಡ ನ್ಯಾಯಾಲಯಕ್ಕೆ ಒಂದು ಸ್ಪಷ್ಟೀಕರಣ ಕೊಡ್ತಾರೆ. ಸೊ ಇದನ್ನೆಲ್ಲ ಪರಿಗಣಿಸಿ ನ್ಯಾಯಾಲಯ ನಮ್ಮ ಪರವಾಗಿ ಆದೇಶ ಮಾಡೋದು ನಮಗೆ. ನನಗೆ ಇನ್ನೊಂದು ಕ್ವಶನ್ ಕೃಷ್ಣ ಅವರೇ, ಯಾವುದನ್ನ ಪರಿಗಣಿಸ್ತಾರೆ ಅನ್ನೋದನ್ನು ನೋಡಬೇಕು ಅನ್ನೋದನ್ನು ತಾವು ಪ್ರಸ್ತಾಪ ಮಾಡ್ತಿದ್ದೀರಲ್ಲ, ಅದಕ್ಕೆ ಈಗ 3 ಜನ ದೂರುದಾರ ನೀವು ಸಿಮಿಲರ್ ಆಗಿ ದೂರು ಕೊಟ್ಟಿದ್ದೀರಿ. ಇಲ್ಲಿ ಸಿಮಿಲರ್ ವಿಚಾರ ಇರೋದ್ರಿಂದ ಒಂದು ಪ್ರಾಸಿಕ್ಯೂಷನ್ ಇರೋದು, ನೀವೆಲ್ಲ ಪ್ರತ್ಯೇಕವಾಗಿಯೇ ಅರ್ಜಿ ಸಲ್ಲಿಸ್ತೀರಾ ಅಥವಾ ಮೇನ್ ಒಬ್ರು ದೂರುದಾರರು ಇದನ್ನ ಲೀಡ್ ಮಾಡಿ ಇನ್ನಿಬ್ಬರು ಅದೇ ಕೇಸ್ಗೆ ಮುಖ್ಯ ಸಾಕ್ಷಿದಾರರಾಗ್ತೀರಾ ಹೇಗೆ ಅಂತ? ಸರ್, ನಾವು 3 ಜನ ಕೂಡ ಪ್ರತ್ಯೇಕವಾಗಿ ನ್ಯಾಯಾಲಯಗಳಿಗೆ ಅರ್ಜಿ ಸಲ್ಲಿಸಿದ್ದೀವಿ. ಓಕೆ. ಸೊ ನಾನು ಮತ್ತು ಶ್ರೀ ಅಬ್ರಾಮ್ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಲ್ಲಿಸಿದ್ದೀವಿ. ಸೊ ದೀಪಕ್ ಇನ್ನೊಬ್ಬರು ಯಾರು ಪ್ರದೀಪ್ ಅವರು ಸೊ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಸಲ್ಲಿಸಿದ್ದಾರೆ. ಸೊ 3 ಜನ ಕೂಡ 3 ಪ್ರತ್ಯೇಕವಾಗಿ ಅರ್ಜಿಗಳು ಸಲ್ಲಿಸಿದ್ರಿಂದ ಸೊ 3 ಜನನೂ ಕೂಡ ಪ್ರತ್ಯೇಕವಾಗಿ ನಾವು ನಮ್ಮದೇ ಆದ ಒಂದು ಏನು ನಿಲುವುಗಳಿದೆ ಅದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರ್ತೀವಿ. ಸೊ ಅಂದರೆ ಈಗ ಪ್ರತ್ಯೇಕವಾಗಿ ನೀವು ಹೋರಾಟಕ್ಕೆ ಮುಂದಾದರೆ ಈಗ ಪ್ರಾಸಿಕ್ಯೂಷನ್ ಈಗ ಅವರು ಕೂಡ ಎಲ್ಲರೂ ಪ್ರತ್ಯೇಕವಾಗಿ ಇದು ಮಾಡೋದು ಅಂದ್ರೆ ಮುಖ್ಯಮಂತ್ರಿಗಳು ಪರ್ಟಿಕ್ಯುಲರ್ಲಿ ಎಲ್ಲ ಕೇಸ್ಗೂ ಅಟೆಂಡ್ ಆಗಬೇಕಾಗುತ್ತೆ. ಈ ಕಡೆಯದಾಗಿ ಕೃಷ್ಣ ಅವರೇ, ಈ ರಾಜಕೀಯವಾಗಿ ಸಾಕಷ್ಟು ತಿರುವುಗಳನ್ನಂತೂ ಈ ಪ್ರಕರಣ ಪಡ್ಕೊಳ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನ